ಮಾಹಿತಿ ಹಕ್ಕು ಕಾಯ್ದೆಗೆ ಸಂಬಂಧಿಸಿದಂತೆ ಗಂಭೀರ ಆರೋಪ ಕೇಳಿಬಂದಿದೆ. ಇಂದು ಮಾಹಿತಿ ಹಕ್ಕು ಆಯೋಗದ ಅಧಿಕಾರಿಗಳು ಗಮನ ಹರಿಸಬೇಕಾದ ಪ್ರಕರಣವೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಅಥಣಿ ತಾಲೂಕಿನ ಸಂಕನಟ್ಟಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆರ್ಟಿಐ ಕಾರ್ಯಕರ್ತರಿಂದ ಭಾರೀ ಆರೋಪ ಕೇಳಿಬಂದಿದೆ. 15 ಹಣಕಾಸು ಆಯೋಗದ ಅನುದಾನಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಕೇಳಿದ ಆರ್ಟಿಐ ಕಾರ್ಯಕರ್ತ ಸೂರಜ್ ಕೋರೆ ಅವರಿಗೆ ಮಾಹಿತಿ ನೀಡುವ ಬದಲು ಹಣ ಆಮಿಷಿ ತೋರಿಸಲಾಗಿದೆ ಎಂಬ ಆರೋಪ ಇದೆ. ಸೂರಜ್ ಕೋರೆ ಅವರ ಹೇಳಿಕೆಯ ಪ್ರಕಾರ ಮಾಹಿತಿ ನೀಡಲು 3,010 ರೂಪಾಯಿ ಚಲನ್ ತುಂಬುವಂತೆ ಪತ್ರ ಕಳಿಸಲಾಗಿದೆ. ಆದರೆ ಚಲನ ಕಟ್ಟಲು ಹೋದಾಗ ಆರ್ಟಿಐ ಬೇಡ, 1,000 ರೂಪಾಯಿ ತೆಗೆದುಕೊಳ್ಳಿ ಎಂದು ಹೇಳಿ ಹಣದ ಆಮಿಷ ತೋರಿಸಲಾಗಿದೆ. ಈ ಸಂಬಂಧ ಕಾರ್ಯಕರ್ತರು ವಿಡಿಯೋವನ್ನು ಸೆರೆ ಹಿಡಿದಿರುವುದಾಗಿ ತಿಳಿದು ಬಂದಿದೆ. ಏನೈತ್ರಿ? ಏನೈತ್ರಿ? ನಾವು 1,000 ರೂಪಾಯಿ ಮಾರು ಮಿಷನ್ ಚಲನ್ ಹರ್ಕತ್ ನಾ ಯಾನ ರಕ್ತ ಸಲಹೆ ಬಂದಿಲ್ರಿ. ಅಂದ್ರೆ ರಕ್ತ ಸಲಹೆ ಬಂದಿಲ್ಲ. ಇಲ್ಲ ಅವ್ರು ಸರ್ ಅದು ಅವ್ರಿಗೆ ಭೇಟಿ ಬ್ಯಾಡ್ರಿ ಚಲನ್ ತುಂಬ್ತಾನೆ ಡಾಕ್ಯುಮೆಂಟ್ ಕೊಡ್ರಿ. ಮಾಹಿತಿ ಹಕ್ಕು ಕಾಯ್ದೆಯಡಿ ಮಾಹಿತಿ ಕೇಳಿದವರಿಗೆ ಈ ರೀತಿ ಪ್ರಲೋಭನೆ ನೀಡುವುದು ಕಾನೂನು ಬಾಹಿರ ಎಂದು ಕಾರ್ಯಕರ್ತರು ಆರೋಪಿಸಿದ್ದಾರೆ. ಸಂಬಂಧಿತ ಅಧಿಕಾರಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಈ ಘಟನೆ ಬಗ್ಗೆ ಮಾಹಿತಿ ಹಕ್ಕು ಆಯೋಗ ಮತ್ತು ಮೇಲಾಧಿಕಾರಿಗಳು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಹೀರೋ ರಿಪೋರ್ಟ್ 85 ನ್ಯೂಸ್ ಬಾಕ್ಸ್ ಕನ್ನಡ. ನಾನು ಇದೇ 29/12/2025 ಗ್ರಾಮ ಪಂಚಾಯಿತಿ ಅಥಣಿ ಗ್ರಾಮೀಣ ಸಂಕೋನಟ್ಟಿಯಲ್ಲಿ ಮಾಹಿತಿ ಹಕ್ಕದಲ್ಲಿ ಒಂದು ಮಾಹಿತಿ ಕೇಳಿದ್ದೆ. ಅದರಲ್ಲಿ ಮಾಹಿತಿಯಾಗಿ ನಾನು ಇವತ್ತು 28/1/2021 ನನಗೆ ಒಂದು ಲೆಟರ್ ಬರ್ತೇವೆ ಮನೆಗೆ. ನಾನು ಅದೇ ಆ ಲೆಟರ್ ತೆಗೆದುಕೊಂಡು ಆ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿನ ಸೆಕ್ರೆಟರಿ ಅವ್ರಿಗೆ ಭೇಟಿಯಾಗಿ ಆ ಚಲನ್ ನಂಗೆ ಪಾವತಿ ಕೊಡಿ, ನಾನು ಅಮೌಂಟ್ ತುಂಬಿದ್ದೀನಿ, ಇವತ್ತು ದಾಖಲೆಯನ್ನು ಪೂರೈಸಿ ತಂದರೆ. ಅದೇ ರೀತಿ ಅವ್ರಂತಾರೆ PDO ಸರ್ ಅವ್ರು ನಂಗೆ ಹೇಳಿದ್ದಾರೆ, ಏನಾದರೂ ತಗೋರಿ, 1,000 ರೂಪಾಯಿ ತಗೋರಿ, 1,000 ರೂಪಾಯಿ ತೊಗೊಂಡು ಮುಗಿಸ್ಬಿಡ್ರಿ, ಸುಮ್ಮನೆ ಇದೆಲ್ಲ ಮಾಡಬೇಡಿ. ನಮಗೆ ಒಂದು ಹಣದ ಆಮಿಷ ತೋರಿಸಿದ್ರೆ, ನಾನು ಹಣದ ಆಮಿಷಕ್ಕೆಲ್ಲ ಇದೊಂದು ಭ್ರಷ್ಟಾಚಾರ ಆಗಿದೆ ಆ ಗ್ರಾಮ ಪಂಚಾಯತಿಯಲ್ಲಿ. ಅವರೇ ಕೊಟ್ಟಂತ 3,010 ರೂಪಾಯಿ ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ. ಅದು ನಾವು ಚಲನ್ ತುಂಬಿಕೋದ್ರೆ ಇವರು 1,000 ರೂಪಾಯಿ ಕೊಡ್ತೀವಿ ನಿಮಗೆ, ಇದೇನು ಮಾಡಬೇಡಿ. ಸಂಕನಟ್ಟಿ ಪಂಚಾಯತಿಯಲ್ಲಿ ಅವರು ಯಾರೋ ಕರಂಡಿ ಅಂತ ಸೆಕ್ರೆಟರಿ ಇದ್ದಾರೆ, ಅವರು ಹೇಳ್ತಿದ್ದಾರೆ. ಈಗ ನನಗೆ ದಾಖಲೆಗಳು ಎಲ್ಲ ಪೂರೈಸಬೇಕು. ನನಗೆ ನಾನು ಚಲನ್ ತುಂಬಲಿಕ್ಕೆ ತಯಾರಿದ್ದೇನೆ ಹೀಗಾಗಿ. ಆದ್ರೆ ದಾಖಲೆಗಳು ಚಲನ್ ನಮಗೆ ಕೊಡ್ತಾ ಇಲ್ಲ ಅವರಿನ್ನು. ನಾನು ಇವತ್ತು ಬರೋಬ್ಬರಿ 7 ಗಂಟೆ ತನಕ ವೇಟ್ ಮಾಡಿದ್ದೇನೆ ಅಲ್ಲಿ, ಆದ್ರೆ ನಮಗೆ ದಾಖಲೆಗೂ ಕೊಡ್ತಾ ಇಲ್ಲ ಇವರು. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನನ್ನ ದಾಖಲೆಯನ್ನು ನೀಡಲೇ, ಚಲನ್ ಕೊಟ್ಟು ದಾಖಲೆಯನ್ನು ನೀಡಬೇಕೆಂದು ನಾನು ಕೇಳ್ಕೊತಿದ್ದೇನೆ.